वादिराजगुरून् वन्द्यग्रीवदयाश्रयान् मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रयेत् वादे विजयशीलाय वरदाय वरार्थिनां वदान्यजनसिंहाय वरदेन्द्राय ते नमः सुषमीन्द्रकराब्जोत्थं राघवेन्द्रगुरुप्रियं सुयतीन्द्रगुरुं वन्दे मूलरामार्चने रतं तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे हरिद्राट्चक्रवर्तिनं श्रीगुरुभ्यो नमः हरिः ॐ वन्दे वन्द्यं विधिभवमहेन्द्रादिवृन्दारकेन्द्रैः व्यक्तं व्याप्तं स्वगुणगणतो देशतः कालतश्च भूतावद्यं सुखचितिमयैर्मङ्गलैर्युक्तमङ्गैः सानाथ्यन्नो विततदधिकं ब्रह्मनारायणाख्यं श्रीगुरुभ्यो नमः हरिः ॐ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಸರ್ವಂ ಕರ್ಮ ಅಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ ಅಂಥೇಳಿ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ತಿಳಿಸಿದ ಹಾಗೆ ನಾವು ಏನೇ ಕರ್ಮವನ್ನು ಮಾಡಿದರೂ ಕೂಡ ಆ ಕರ್ಮಕ್ಕೆ ಪರಿಪೂರ್ಣವಾದ ಫಲ ಬರಬೇಕು ಅಂದರೆ ಅದು ಕೊನೆಗೆ ಎಲ್ಲಿ ಸಮನ್ವಯವಾಗತ್ತೆ ಅಂದರೆ ಜ್ಞಾನೇ ಪರಿಸಮಾಪ್ಯತೆ. ಎಲ್ಲಿ ಹರಿಸರ್ವೋತ್ತಮತ್ವ ಜ್ಞಾನ ಚಿಂತನೆ ಆಗತ್ತೆ ಅಲ್ಲಿಯೇ ಮಾಡಿರತಕ್ಕಂತಹ ಜಪದಪಾದಿ ಯಜ್ಞಯಾಗಾದಿಗಳ ಫಲಕ್ಕೆ ಪರಿಪೂರ್ಣವಾದ ಫಲ ಸಿಗತ್ತೆ. ಆದ್ದರಿಂದಾಗಿ ಅಂತಹ ವಾಯುಸ್ತುತಿ ಪುನಶ್ಚರಣೆ ಎನ್ನುವಂತಹ ಯಾಗ, ಮುಖ್ಯ ಪ್ರಾಣದೇವರನ್ನು ಪ್ರತಿಪಾದನೆ ಮಾಡುವಂತಹ ಮಂತ್ರಗಳ ಒಂದು ವಿಶಿಷ್ಟವಾದ ಯಜ್ಞವನ್ನು ನಾವು ಮಾಡಿದ್ದೇವೆ. ಅಂತಹ ಯಜ್ಞಕ್ಕೆ ವಾಯುದೇವರು ನಮಗೆ ಅನುಗ್ರಹ ಮಾಡಬೇಕು ಅಂದರೆ ರಾಮಕಥಾ ಶ್ರವಣವಾಗಬೇಕು, ರಾಮಕಥಾ ಕೀರ್ತನೆ ಆಗಬೇಕು. ಎಲ್ಲಿ ರಾಮನ ಗುಣಗಾನ ಕೀರ್ತನೆ ಆಗತ್ತೆ ಅಲ್ಲಿ ಮುಖ್ಯ ಪ್ರಾಣದೇವರು ಆನಂದದಿಂದ ಅದನ್ನು ಶ್ರವಣ ಮಾಡಿ ನಮ್ಮನ್ನು ಅನುಗ್ರಹಿಸ್ತಾರೆ ಎನ್ನುವಂತಹ ನಿಯಮ ಸಾಕಷ್ಟು ಜನ ಒಲಿಸಿಕೊಳ್ತಾ ಬಂದಿದ್ದಾರೆ. ಅಂತಹ ವಾಯುಸ್ತುತಿ ಪುನಶ್ಚರಣೆ ಎನ್ನುವಂತಹ ಯಾಗದ ಅಂಗದವಾಗಿ ಸಂಗ್ರಹ ರಾಮಾಯಣ ಎನ್ನುವಂತಹ ಗ್ರಂಥದ ಉಪನ್ಯಾಸವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ನಿನ್ನೆ ದಿವಸ ಸಂಗ್ರಹ ರಾಮಾಯಣ ಗ್ರಂಥದ ಉಪನ್ಯಾಸದಲ್ಲಿ ಏನು ವಿಷಯ ಬಂದಿತ್ತು ಎನ್ನುವಂತಹ ಪ್ರಸಂಗವನ್ನು 2 ನಿಮಿಷಗಳ ಕಾಲ ಅನುವಾದ ಮಾಡಿ ಇವತ್ತಿನ ಉಪನ್ಯಾಸವನ್ನು ಕೇವಲ 10 ನಿಮಿಷದಲ್ಲಿ ಮುಗಿಸಿ ಅದನ್ನು ಗುರುಗಳ ಅಂತರ್ಯಾಮಿ ವೇದವ್ಯಾಸ ದೇವರಿಗೆ ಸಮರ್ಪಣೆ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ. ನಿನ್ನೆ ದಿನ ಉಪನ್ಯಾಸದಲ್ಲಿ ನಾರಾಯಣ ಪಂಡಿತರು ಈ ಗ್ರಂಥದಲ್ಲಿ ಉಲ್ಲೇಖ ಮಾಡುವಾಗ ತಿಳಿಸಿಕೊಡ್ತಾರೆ, ಶ್ರೀರಾಮಚಂದ್ರನನ್ನ ಚಿಕ್ಕ ಬಾಲಕನಾಗಿದ್ದಾಗಲೇ ವಿಶ್ವಾಮಿತ್ರ ಋಷಿಗಳು ಕಾಡಿಗೆ ಕರ್ಕೊಂಡು ಹೋಗ್ತಾರೆ. ಕಾಡಿಗೆ ಕರ್ಕೊಂಡು ಹೋಗಿ ತಮ್ಮ ಯಜ್ಞವನ್ನು ಸಂರಕ್ಷಣೆ ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ಸುಬಾಹು ಮತ್ತು ಮಾರೀಚ ಎನ್ನುವಂತಹ 2 ದೈತ್ಯರನ್ನ ಪರಮಾತ್ಮ ಸಂಹಾರ ಮಾಡಿ ಆ ಯಜ್ಞವನ್ನು ಪರಮಾತ್ಮ ಸಂರಕ್ಷಣೆ ಮಾಡ್ತಾನೆ. ಅಂತಹ ರಕ್ಷಣೆ ಮಾಡಿರ್ತಕ್ಕಂತಹ ರಾಮನ ಜೊತೆಗೆ ಅನೇಕ ದಿನಗಳು ಅಲ್ಲಿ ತಾವು ವಾಸ ಮಾಡಿ ಆ ದಿಕ್ಕಿನ ಯಾವ ಆಶ್ರಮ ಇರುತ್ತೆ, ಸಿದ್ಧಾಶ್ರಮ ಅಂತ ಕರೀತಾರೆ. ವಿಶ್ವಾಮಿತ್ರ ಋಷಿಗಳ ಆಶ್ರಮದ ಹೆಸರು ಸಿದ್ಧಾಶ್ರಮ ಅಂತ. ಆ ಸಿದ್ಧಾಶ್ರಮದ ಉತ್ತರ ದಿಕ್ಕಿಗೆ ರಾಮನನ್ನ ಕರ್ಕೊಂಡು ಹೋಗ್ತಾರೆ. ಅವರಿಗೆ ವಾರ್ತೆ ಗೊತ್ತಾಗತ್ತೆ, ಏನು ಅಂದರೆ ಆ ಜನಕ ಮಹಾರಾಜ ತನ್ನ ಮಗಳಿಗೆ ಸ್ವಯಂವರ ಮಾಡ್ತಾ ಇದ್ದಾನೆ ಎನ್ನುವಂತಹ ವಾರ್ತೆ ಕೇಳಿದ ಕೂಡಲೇ ಆ ಸ್ವಯಂವರವನ್ನು ನೋಡೋಣ ಎನ್ನುವಂತಹ ಅಪೇಕ್ಷೆಯಿಂದ ರಾಮ ಲಕ್ಷ್ಮಣರನ್ನ ವಿಶ್ವಾಮಿತ್ರ ಋಷಿಗಳು ಉತ್ತರ ದಿಕ್ಕಿಗೆ ತಾವು ಕರ್ಕೊಂಡು ಹೋಗ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅನೇಕ ಕಾರ್ಯಗಳನ್ನು ಭಗವಂತ ತಾನು ಮಾಡ್ತಾನೆ. ಉತ್ತರ ದಿಕ್ಕಿಗೆ ಹೋಗುವಾಗ ಪರಮಾತ್ಮ ಮಾಡಿರ್ತಕ್ಕಂತಹ ದೊಡ್ಡ ಕಾರ್ಯ ಏನು ಅಂದರೆ ಅಹಲ್ಯೆಯ ಉದ್ಧಾರ. ನಿನ್ನೆ ದಿವಸ ಅದನ್ನೆಲ್ಲವನ್ನೂ ಕೂಡ ವಿಸ್ತಾರವಾಗಿ ನೋಡ್ತಾ ಬಂದ್ವಿ. ಭಗವಂತ ಅಹಲ್ಯೆಯನ್ನು ಉದ್ಧಾರ ಮಾಡಿದ. ಅಹಲ್ಯೆಗೆ ಯಾಕೆ ಶಾಪ ಬಂತು, ಆ ಅಹಲ್ಯೆ ಶಾಪವನ್ನು ಯಾಕೆ ಕೊಟ್ಟರು ಗೌತಮ ಋಷಿಗಳು? ಗೌತಮ ಋಷಿಗಳಿಗೆ ವಾಸ್ತವಿಕವಾಗಿ ತಪಸ್ಸೆನ್ನುವಂಥದ್ದು ಅಧಿಕವಾಗಲಿಕ್ಕೆ ಪ್ರಾರಂಭವಾಯಿತು. ಅವರು ತೀರ್ಮಾನ ಮಾಡ್ತಾರೆ, ವಸಿಷ್ಠ ಋಷಿಗಳಿಗಿಂತಲೂ ಕೂಡ ಅಧಿಕವಾದ ತಪಸ್ಸನ್ನು ಮಾಡಿ ನಾನು ಉತ್ತಮನಾಗೋಣ ಅಂತ. ಆದರೆ ಭಗವಂತ ಸಂಕಲ್ಪ ಏನಿದೆ ಹಾಗೆ ಜೀವನ ನಡೆಯುತ್ತೆ ಬಿಟ್ಟರೆ ನಮ್ಮ ಕೈಯಲ್ಲಿ ಯಾವುದೇ ವಿಧವಾದ ಸ್ವಾತಂತ್ರ್ಯದ ಸಂಕಲ್ಪ ನಮ್ಮಿಂದ ನಡೀಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಭಾರಿ ತಪಸ್ಸನ್ನು ಮಾಡ್ತಾರೆ. ಆ ತಪಸ್ಸನ್ನು ತಮ್ಮ ಯೋಗ್ಯತೆಗಿಂತ ಮೀರಿ ತಪಸ್ಸು ಮಾಡಿದರು. ಆದ್ದರಿಂದ ಆ ತಪಸ್ಸನ್ನು ಭಂಗಗೊಳ್ಳೋದಕ್ಕೋಸ್ಕರವಾಗಿ ಗೌತಮ ಋಷಿಗಳು ಶಾಪವನ್ನು ಕೊಡುತ್ತಾರೆ. ಯಾರಿಗೆ ಅಂದರೆ ತಮಕ್ಕಿಂತ ಯೋಗ್ಯತೆಯಲ್ಲಿ ಹಿರಿಯರಾದ ಇಂದ್ರದೇವರಿಗೆ ಶಾಪವನ್ನು ಕೊಡುತ್ತಾರೆ. ಆ ತಪಸ್ಸನ್ನು ಭಗವಂತ ಅಲ್ಲಿಗೆ ಮುರಿತಾನೆ. ತಮ್ಮ ಯೋಗ್ಯತಾನುಸಾರವಾದ ಒಂದು ಪುಣ್ಯವನ್ನು ಅವರಲ್ಲಿ ಭಗವಂತ ಸ್ಥಾಪನೆ ಮಾಡುತ್ತಾನೆ. ಈ ಕಾರಣದಿಂದ ಗೌತಮ ಋಷಿಗಳು ಶಾಪವನ್ನು ಕೊಡ್ತಾರೆ. ಅಗಸ್ತ್ಯ ಋಷಿಗಳು
ಆ ಗೌತಮ ಋಷಿಗಳ ಹೆಂಡತಿಯಾಗಿರ್ತಕ್ಕಂತಹ ಅಹಲ್ಯೆಯನ್ನ ಭಗವಂತ ಉದ್ಧಾರ ಮಾಡಿದ. ಕೆಲವೊಬ್ಬರು ಕಣ್ಣಿನ ನೋಟದಿಂದ ಭಗವಂತ ಅಹಲ್ಯೆಯನ್ನು ಉದ್ಧಾರ ಮಾಡಿದ ಅಂತ ಹೇಳ್ತಾರೆ. ಕೆಲವೊಬ್ಬರು ಕರಸ್ಪರ್ಶದಿಂದ ರಾಮ ಅಹಲ್ಯೆಯನ್ನು ಉದ್ಧಾರ ಮಾಡಿದ ಅಂತ ಹೇಳ್ತಾರೆ. ಕೆಲವೊಬ್ಬರು ಪಾದದ ಸ್ಪರ್ಶದಿಂದನೂ ಕೂಡ ಭಗವಂತ ಅಹಲ್ಯೆಯನ್ನು ಉದ್ಧಾರ ಮಾಡಿದ ಅಂತ ಹೇಳ್ತಾರೆ. ಇದು ಯಾವುದು ಸತ್ಯ? ಎಲ್ಲ ವಿಧವಾದ ಪ್ರಕ್ರಿಯೆಗಳು ಕೂಡ ಒಂದೊಂದು ವಿಧವಾದ ಪ್ರಕ್ರಿಯೆಗಳನ್ನು ತಿಳಿಸಿಕೊಟ್ಟಾಗ ರಾಮ ನಿಜವಾಗಿಯೂ ಕೂಡ ಏನು ಮಾಡಿದ? ಕೈಯಿಂದ ಮುಟ್ಟಿದ್ನೋ, ಕಾಲಿನಿಂದ ಅಹಲ್ಯೆಯನ್ನ ಸ್ಪರ್ಶ ಮಾಡಿದ್ನೋ, ಅಥವಾ ಕಣ್ಣಿನಿಂದ ನೋಡಿ ಅಹಲ್ಯೆಯನ್ನು ಉದ್ಧಾರ ಮಾಡಿದ್ನೋ ಅಂತ ಕೇಳಿದರೆ ಆಚಾರ್ಯ ಮಧ್ವರು ನಿರ್ಣಯದಲ್ಲಿ ಉತ್ತರವನ್ನು ಕೊಡ್ತಾರೆ. ರಾಮ ಕಣ್ಣಿನಿಂದ ನೋಡೋದು ಒಂದೇ, ಕೈಯಿಂದ ಸ್ಪರ್ಶ ಮಾಡೋದು ಒಂದೇ, ಕಾಲಿನಿಂದ ಸ್ಪರ್ಶ ಮಾಡೋದು ಒಂದೇ. ಯಾಕೆಂದ್ರೆ ನಮಗೆ ಈ ಶರೀರ ಎನ್ನುವಂಥದ್ದು ಪ್ರಾಕೃತವಾಗಿರ್ತಕ್ಕಂತಹ ಶರೀರ, ಪ್ರಕೃತಿ ತತ್ವದಿಂದ ನಿರ್ಮಿತವಾದ ಶರೀರ. ನಾವು ಒಂದು ಇಂದ್ರಿಯದಿಂದ ಒಂದೇ ಕೆಲಸ ಮಾಡ್ತೇವೆ. ಕೈಯಿಂದ ಕೇವಲ ಊಟ ಮಾಡ್ತೇವೆ ಬಿಟ್ರೆ ಕೈಯಿಂದ ನಡಿಲಿಕ್ಕೆ ಆಗುವುದಿಲ್ಲ, ಕಾಲಿನಿಂದ ಊಟ ಮಾಡಲಿಕ್ಕೆ ಆಗುವುದಿಲ್ಲ. ಆದರೆ ಭಗವಂತ ಅಪ್ರಾಕೃತವಾದ ಶರೀರ. ನಮ್ಮಂತೆ ಎಲ್ಲ ಇಂದ್ರಿಯಗಳಿಗೂ ಕೂಡ ಭಿನ್ನ ಭಿನ್ನದ ಕಾರ್ಯವನ್ನ ಭಗವಂತನಿಗೆ ಇಲ್ಲ. ಎಲ್ಲ ಇಂದ್ರಿಯಗಳು ಕೂಡ ಎಲ್ಲ ಕಾರ್ಯ ಮಾಡುವಂತಹ ಶಕ್ತಿ ಇದೆ. ಆದ್ರಿಂದ ಭಗವಂತ ನೋಡೋದು ಒಂದೇ, ಕೈಯಿಂದ ಸ್ಪರ್ಶ ಮಾಡೋದು ಒಂದೇ, ಕಾಲಿನಿಂದ ಭಗವಂತ ಅಹಲ್ಯೆಯನ್ನು ಸ್ಪರ್ಶ ಮಾಡಿ ಅವಳನ್ನು ಉದ್ಧಾರ ಮಾಡೋದು ಒಂದೇ. ಆದ್ರಿಂದ ಯಾವುದೇ ರೀತಿಯಾಗಿ ನಾವು ಇಟ್ಕೊಂಡ್ರೂ ಕೂಡ ಅಹಲ್ಯೆಯನ್ನು ಭಗವಂತ ಉದ್ಧಾರ ಮಾಡಿದ. ಇಂತಹ ಅಹಲ್ಯೆ ಉದ್ಧಾರ ಆದ ನಂತರ ಆ ವಿಶ್ವಾಮಿತ್ರ ಋಷಿಗಳು ಯಾರನ್ನ? ರಾಮ ಲಕ್ಷ್ಮಣರನ್ನ ಕರ್ಕೊಂಡು ಬರ್ತಾರೆ. ಅದೇ ಉತ್ತರಾಭಿಮುಖವಾಗಿ ಸಂಚಾರವನ್ನ ಮಾಡ್ತಾ ಮಾಡ್ತಾ ಮಿಥಿಲಾ ಪಟ್ಟಣಕ್ಕೆ ಕರ್ಕೊಂಡು ಬರ್ತಾರೆ ಎನ್ನುವಂತಹ ವಿಷಯ ನಿನ್ನೆ ದಿವಸ ಇಷ್ಟುವರೆಗೂ ಚಿಂತನೆ ಮಾಡ್ತಾ ಬಂದ್ವಿ. ಅದ್ಯ ಕಥಾನುವಾದ ತತ ಉತ್ತರಾಂ ಪ್ರಾಪ್ತಃ ದಿಶಂ ದೇಶೋ ವಿಶಂಕಟೆ ಯಜ್ಞವಾಟಂ ಸ ಯಜ್ಞೇಶಃ ಜನಕಸ್ಯ ಸಮೈಕ್ಷತ. ಈ ವಿಧವಾಗಿ ಆ ವಿಶ್ವಾಮಿತ್ರ ಋಷಿಗಳಿಂದ ಕೂಡಿಕೊಂಡು ಬಿಟ್ಟು ಯಜ್ಞವನ್ನು ರಕ್ಷಣೆ ಮಾಡಿ ರಾಮ ಮಿಥಿಲಾ ಪಟ್ಟಣಕ್ಕೆ ತಾನು ಬರ್ತಾನೆ. ಮಿಥಿಲಾ ಪಟ್ಟಣಕ್ಕೆ ಬಂದಾಗ ಮಿಥಿಲಾ ಪಟ್ಟಣದಲ್ಲಿ ಆ ಜನಕ ಮಹಾರಾಜ ಯಜ್ಞವನ್ನ ಮಾಡ್ತಾ ಇರ್ತಾನೆ. ಆ ಯಜ್ಞ ಮಂಟಪದ ಸಮೀಪದಲ್ಲಿ ಒಂದು ಆಶ್ರಮ. ಆ ಆಶ್ರಮದಲ್ಲಿ ವಿಶ್ವಾಮಿತ್ರ ಋಷಿಗಳಿಂದ ಕೂಡಿಕೊಂಡು ಬಿಟ್ಟು ರಾಮ ಲಕ್ಷ್ಮಣರು ಆ ದಿವಸ ಅಲ್ಲಿಯೇ ವಾಸ ಮಾಡ್ತಾರೆ. ಇನ್ನು ರಾಜ್ಯಕ್ಕೆ ಹೋಗ್ಲಿಲ್ಲ, ಅರಮನೆಗೆ ಹೋಗ್ಲಿಲ್ಲ. ಅಲ್ಲಿಯೇ ಒಂದು ಆಶ್ರಮದಲ್ಲಿ ತಾವು ಕೂತಾಗ ರಾಮ ಲಕ್ಷ್ಮಣರು ಬಂದಿದ್ದಾರೆ, ವಿಶ್ವಾಮಿತ್ರ ಋಷಿಗಳು ಬಂದಿದ್ದಾರೆ ಎನ್ನುವಂತಹ ವಾರ್ತೆ ಕೇಳಿಸಿಕೊಂಡು ಸಾಕ್ಷಾತ್ ದೊಡ್ಡ ರಾಜನಾಗಿರ್ತಕ್ಕಂತಹ ಜನಕ ಮಹಾರಾಜನೇ ಆ ಆಶ್ರಮಕ್ಕೆ ತಾನು ಬಂದು ವಿಶ್ವಾಮಿತ್ರ ಋಷಿಗಳನ್ನ ಸ್ವಾಗತ ಮಾಡ್ತಾನಂತೆ. ಇದು ರಾಜನಲ್ಲಿರ್ತಕ್ಕಂತಹ ದೊಡ್ಡ ಮಹತ್ತರವಾದ ಗುಣ. ಯಾಕೆಂದ್ರೆ ನಾನು ರಾಜನಾಗಿರ್ಬೋದು, ಆದರೆ ನನ್ನ ಪಟ್ಟಣಕ್ಕೆ ಬಂದಿರತಕ್ಕಂಥವರು ದೊಡ್ಡ ಜ್ಞಾನಿಗಳನ್ನ ಬರಲಿ ಬಿಡುವಂತೆ ಹಾಗೆ ಬಿಡೋದಲ್ಲ, ನಾನೇ ಹೋಗಿ ಅವರನ್ನ ಬರಮಾಡಿಕೊಳ್ಳಬೇಕು. ಆ ಕಾರಣದಿಂದ ಸಾಕ್ಷಾತ್ ತಾನೇ ನಡ್ಕೊಂತಾ ಬಂದು ಆ ವಿಶ್ವಾಮಿತ್ರ ಋಷಿಗಳಿಗೆ ಸ್ವಾಗತವನ್ನ ಹೇಳ್ತಾನಂತೆ. ಜನತಾ ಪರಿಪೂರ್ಣಸ್ಯ ಯಜ್ಞವಾಟಸ್ಯ ರಾಘವಃ ನಾತಿದೂರೇ ವಿವ್ಯಕ್ತೆ ಸ್ಮಃ ಸ್ಥಳಂ ಆಸ್ತೆ ಸಕೌಶಿಕಃ. ಅಂತಹ ರಾಮ ಲಕ್ಷ್ಮಣರನ್ನ ವಿಶ್ವಾಮಿತ್ರ ಋಷಿಗಳನ್ನ ಸ್ವಾಗತವನ್ನ ಹೇಳಿ ಜನಕ ಮಹಾರಾಜ ಆ ಸ್ವಾಗತವನ್ನ ತಾನು ವಿಶ್ವಾಮಿತ್ರ ಋಷಿಗಳಿಗೆ ಆಸನ ಅರ್ಘ್ಯಾದಿಗಳನ್ನು ತಾನು ಪರಿಕಲ್ಪಿಸಿ ಕೊಡ್ತಾನೆ. ಏನೇನು ಉಪಚಾರ ಪೂಜೆ ಮಾಡಬೇಕು ಎಲ್ಲವನ್ನೂ ಮಾಡಿ ಜನಕ ಮಹಾರಾಜ ವಿಶ್ವಾಮಿತ್ರ ಋಷಿಗಳನ್ನ ಕೇಳ್ತಾನೆ, ನಿಮ್ಮ ಜೊತೆಗೆ ಈ ಇಬ್ಬರು ಚಿಕ್ಕ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಬಂದಿದ್ದೀರಾ, ಯಾರಿವರಿಬ್ಬರು ಕೂಡ ಎಲ್ಲಿ ಸಿಕ್ಕಿದ್ದಾರೆ ಅನ್ನುವಂತಹ ವಾರ್ತೆಯನ್ನ ಜನಕ ಮಹಾರಾಜ ವಿಶ್ವಾಮಿತ್ರ ಋಷಿಗಳನ್ನ ತಾನು ಕೇಳ್ತಾನೆ. ಕೇಳಿದಾಗ ಶ್ರೀಮಾನ್ ಮರಗತಾಶ್ಯಾಮಃ ಪದ್ಮಪತ್ರ ವಿಭೇಕ್ಷಣಃ ನವಯೌವನ ಸಂಪನ್ನಃ ಸಏಷ ಪುರರ್ಷಭಃ. ಭಾರಿ ತಾರುಣ್ಯದಲ್ಲಿ ಕೂಡಿರ್ತಕ್ಕಂತಹ ಈ ಮಗು ಯಾರಿದು? ಶ್ರೀಮಾನ್ ಮಕರತ ಶ್ಯಾಮಃ, ಒಳ್ಳೆ ಶ್ಯಾಮದಂತಹ ಮೈಬಣ್ಣ ಉಳ್ಳಂಥವನು ರಾಮ. ಶ್ಯಾಮದಂತಹ ಮೈಬಣ್ಣ, ಪದ್ಮಪತ್ರ ವಿಭೇಕ್ಷಣ, ಕಮಲದಂತಹ ಕಣ್ಣುಳ್ಳಂಥವನಾಗಿದ್ದಾನೆ. ನವಯೌವನ ಸಂಪನ್ನ, ಭಾರಿ ತಾರುಣ್ಯದಿಂದ ಕೂಡಿರ್ತಕ್ಕಂತಹ ಈ ಚಿಕ್ಕ ಮಗ, ಇವನು ಯಾರಿವನು? ಎಲ್ಲಿಂದ ಕರ್ಕೊಂಡು ಬಂದಿದ್ದೀರಾ? ನೋಡ್ಲಿಕ್ಕೆ ಸುಂದರನಾಗಿದ್ದಾನೆ. ಸಿಂಹಸ್ಕಂದ ಮಹೋತ್ಸರ್ಗ, ಸಿಂಹದ ಜೊತೆಗೆ ಸಿಂಹದ ಮರಿ ನಡೀತಾ ಇದ್ರೆ ಅದು ಎಷ್ಟು ಚೆನ್ನಾಗಿ ಕಾಣಬೇಕು. ತಪಸ್ವಿಯಾಗಿರ್ತಕ್ಕಂತಹ ನಿಮ್ಮ ಜೊತೆಗೆ ಈ ಮಕ್ಕಳು ನಡ್ಕೊಂಡು ಬರ್ತಾ ಇದ್ರೆ, ಈ ಮಕ್ಕಳು ನಿಮ್ಮ ಜೊತೆಗೆ ಇದ್ರೆ ಸಿಂಹದ ಮರಿಯಂತೆ ಕಾಣ್ತಾ ಇದ್ದಾರೆ. ಇವರಿಬ್ಬರು ಕೂಡ ಯಾರಿವರು ಅಂತ ಹೇಳಿ ಅವರಿಬ್ಬರ ವಾರ್ತೆಯನ್ನ ಆ ಜನಕ ಮಹಾರಾಜ ಕೇಳಿದ್ದಕ್ಕೆ ಅದಕ್ಕೆ ವಿಶ್ವಾಮಿತ್ರ ಋಷಿಗಳು ರಾಮನ ಪರಿಚಯವನ್ನು ತಾವು ಮಾಡಿಸ್ತಾರೆ. ಏನು ಅಂದ್ರೆ, ಅಯಂ ದಶರಥಸ್ಯಾಂಗಃ ನಂದನಃ ಪುರುಷೋತ್ತಮಃ ಅಕೀರ್ಷು ಸುರಕಾರ್ಯಾಣಿ ರಾಮೋ ನಾಮ ಮನೋರಮಃ. ಅಕೀರ್ಷು ಸುರಕಾರ್ಯಾಣಿ, ದೇವತೆಗಳ ಕಾರ್ಯವನ್ನು ಮಾಡೋದಕ್ಕೋಸ್ಕರವಾಗಿಯೇನೆ ಭಗವಂತ ಸಾಕ್ಷಾತ್ ನಾರಾಯಣ ದಶರಥ ಮಹಾರಾಜನಲ್ಲಿ ತಾನು ಆವಿರ್ಭೂತನಾಗಿದ್ದಾನೆ. ಅವನ ಹೆಸರು ರಾಮ ಅಂಥೇಳಿ. ಇಂತಹ ರಾಮ
ಮನೋರಮಃ, ಎಲ್ಲರ ಮನಸ್ಸನ್ನು ಕೂಡ ಆಕರ್ಷಣೆ ಮಾಡುವಂತಹ ತಾಕತ್ತು ಭಗವಂತನಿಗಿದೆ. ಅಯಂ ತಸ್ಯಾನುಜ ಶ್ರೇಷ್ಠ ಲಕ್ಷ್ಮಣ ಶುಭಲಕ್ಷಣ ಅಯೋಧ್ಯಾಯ ಮಯಾ ನೀತಃ ವೇತೋ ಸಿದ್ಧಾಶ್ರಮಂ ಪ್ರತಿ. ನಾನು ಇವರನ್ನು ಎಲ್ಲಿಂದ ಕರ್ಕೊಂಡು ಬಂದಿದ್ದೇನೆ, ಯಾಕೆ ಕರ್ಕೊಂಡು ಬಂದಿದ್ದೀರಾ ಅಂತ ಕೇಳಿದ್ಯಾ. ಇವರಿಬ್ಬರನ್ನೂ ಕೂಡ ನಾನು ಅಯೋಧ್ಯ ಪಟ್ಟಣದಿಂದ ಕರ್ಕೊಂಡು ಬಂದಿದ್ದೇನೆ. ಇಂತಹ ಶ್ಯಾಮದಂತೆ ಶ್ಯಾಮವರ್ಣನಾಗಿರ್ತಕ್ಕಂತಹ ರಾಮನ ಜೊತೆಗೆ ಇನ್ನೊಬ್ಬ ಇದ್ದಾನೆ, ಅವನನ್ನ ಲಕ್ಷ್ಮಣ ಅಂತ ಕರೀತಾರೆ. ಸಾಕ್ಷಾತ್ ಶೇಷದೇವರೇ ಲಕ್ಷ್ಮಣನಾಗಿ ಅವತಾರ ಮಾಡಿದ್ದು. ಭಗವಂತ ರಾಮನಾಗಿ ಅವತಾರ ಮಾಡಿದರೆ ರಾಮನ ಹಾಸಿಗೆಯಾಗಿ, ಭಗವಂತನ ಹಾಸಿಗೆ ಆಗಿರ್ತಕ್ಕಂತಹ ಶೇಷದೇವರು ರಾಮನ ತಮ್ಮನಾದ ಲಕ್ಷ್ಮಣನಾಗಿ ಅವತಾರ ಮಾಡಿದ್ದಾನೆ. ಅಯೋಧ್ಯಾಯ ಮಯಾನೀತಾಹ, ಇವರನ್ನು ಎಲ್ಲಿಂದ ಕರ್ಕೊಂಡು ಬಂದಿದ್ದೇನೆ ಅಂತ ಕೇಳಿದ್ಯಾ. ಅಯೋಧ್ಯ ನಗರದಿಂದ ನಾನು ಕರ್ಕೊಂಡು ಬಂದಿದ್ದೇನೆ. ಯಾವುದಕ್ಕೋಸ್ಕರ ಕರ್ಕೊಂಡು ಬಂದಿದ್ದೇನೆ ಅಂದರೆ, ನನ್ನ ಯಜ್ಞಕ್ಕೆ ಅನೇಕ ರಾಕ್ಷಸರು ಪ್ರತಿಬಂಧಕವನ್ನು ಉಂಟು ಮಾಡ್ತಾ ಇದ್ರು, ವಿಘ್ನವನ್ನು ತರ್ತಾ ಇದ್ರು. ಆ ವಿಘ್ನವನ್ನು ಪರಿಹಾರ ಮಾಡಬೇಕು ಅಂತ ಆದರೆ ಸಾಕ್ಷಾತ್ ಭಗವಂತನೇ ಸಮರ್ಥ. ಯಾಕೆಂದ್ರೆ ಅವರಿಗಿರ್ತಕ್ಕಂತಹ ವರ ಸಾಮಾನ್ಯವಾದ ವರ ಅಲ್ಲ. ರುದ್ರದೇವರಿಂದ ಅವಧ್ಯತ್ವ ವರ, ಬ್ರಹ್ಮದೇವರಿಂದ ಅವಧ್ಯತ್ವ ವರ ಇತ್ತು. ಅಂತಹ ವರವನ್ನು ಭಂಗಪಡಿಸಬೇಕು ಅಂತ ಆದರೆ ರುದ್ರದೇವರಿಗಿಂತ ಹಿರಿಯರಾದವರು ಬ್ರಹ್ಮದೇವರು. ಬ್ರಹ್ಮದೇವರ ವರ ಮೀರಬೇಕು ಅನ್ನೋದ್ರೆ ಅದು ಕೇವಲ ಭಗವಂತನಿಗೆ ಮಾತ್ರ ಸಾಧ್ಯ, ಬಿಟ್ಟರೆ ನಮ್ಮಂಥವರಿಂದ ಯುದ್ಧ ಮಾಡಿ ಅವರನ್ನು ಗೆಲ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದಾಗಿ ಆ ಭಗವಂತನೇ ರಾಮನಾಗಿ ಏನು ಬಂದಿದ್ದಾನೆ, ಆ ರಾಮನನ್ನ ಅವರನ್ನ ಸಂಹಾರ ಮಾಡೋದಕ್ಕೋಸ್ಕರ, ನನ್ನ ಯಜ್ಞ ಪರಿಪೂರ್ಣವಾಗೋದಕ್ಕೋಸ್ಕರ ಅವನನ್ನು ನಾನು ಕರ್ಕೊಂಡು ಬಂದಿದ್ದೇನೆ. ರಕ್ಷೋನಿ ಹತ್ಯಾ ಯಜ್ಞಾಮಿ, ಅವರನ್ನು ಸಂಹಾರ ಮಾಡಿದ ರಾಮ, ನನ್ನ ಯಜ್ಞವನ್ನ ಪರಿಪೂರ್ಣೆ ಮಾಡಿದ ರಾಮ. ಅಪಾಂಗೇನ ಮುನೇ ಶಾಪಾತ್ ಅಹಲ್ಯಾಂ ಉಪಚೇಷ್ಟಯಂ. ಅಹಲ್ಯ ಬರುವಾಗ ಅಹಲ್ಯನ ಭಗವಂತ ಆ ಸುಬಾಹು ಮಾರೀಚ ಎನ್ನುವಂತಹ ದೈತ್ಯರನ್ನು ನಿಗ್ರಹ ಮಾಡಿ ಭಗವಂತ ದಾರಿಯಲ್ಲಿ ಬರುವಾಗ ಉತ್ತಮರಾಗಿರ್ತಕ್ಕಂತಹ ಅಹಲ್ಯನ್ನು ಕೂಡ ಭಗವಂತ ಉದ್ಧಾರ ಮಾಡಿದ. ಅಲ್ಲಿ ನಮಗೊಂದು ಪ್ರಶ್ನೆ ಬರ್ಬೋದು. ಅಹಲ್ಯ ಪ್ರಸಂಗವನ್ನು ನೋಡುವಾಗ, ಪತಿವ್ರತೆಯರನ್ನು ನಾವು ನೋಡುವಾಗ ಪ್ರತಿನಿತ್ಯವೂ ಕೂಡ ಬೆಳಿಗ್ಗೆ ನಾವು ಸ್ತೋತ್ರ ಮಾಡಬೇಕು. ಅಹಲ್ಯ ಮಂಡೋದರಿ, ಅಹಲ್ಯ ದ್ರೌಪದಿ, ಅಹಲ್ಯ ಸೀತಾ ತಾರಾ ಮಂಡೋದರಿ ತಥಾ ಅಂತ ಏನು ಹೇಳ್ತೇವೆ. ಆ ಅನೇಕ ಪತಿವ್ರತಾ ಸ್ತ್ರೀಯರಲ್ಲಿ ಮೊಟ್ಟ ಮೊದಲಿಗೆ ಹೇಳುವಂಥದ್ದೇ ಅಹಲ್ಯೆಯನ್ನ. ಅಂತ ಅಹಲ್ಯ ಮೇಲೆ ರಾಮಾಯಣದಲ್ಲಿ ಒಂದು ಪ್ರಸಂಗ ಬಂತು. ಇಂದ್ರದೇವರನ್ನ ಸೇರಿದ್ದು ಅಹಲ್ಯೆ, ಅವಳು ಹೇಗೆ ಪತಿವ್ರತಳಾಗ್ತಾಳೆ ಅಂತ. ಅದಕ್ಕೆ ಆಚಾರ್ಯ ಮಧ್ವರು ಉತ್ತರವನ್ನು ಕೊಡ್ತಾರೆ. ಅಹಲ್ಯೆ ಬೇಕು ಅಂತೇಳಿ ಮನಸಾಪೂರ್ವಕವಾಗಿ ಇಂದ್ರದೇವರನ್ನ ಸೇವಿಸಿದ್ದಲ್ಲ. ಅಲ್ಲಿ ಇಂದ್ರದೇವರು ಗೌತಮನಂತೆ ವೇಷ ಧರಿಸಿಕೊಂಡು ಬಂದಾದ್ದರಿಂದ ಅಹಲ್ಯೆ ಸೇರ್ಲಿಲ್ಲ, ಅವರ ಜೊತೆಗೆ ಇದ್ದು ಅಷ್ಟು ಮಾತ್ರಕ್ಕೆ ಪಾತಿವ್ರತಕ್ಕೆ ಭಂಗ ಬಂದಿಲ್ಲ. ಆದ್ದರಿಂದ ಅವಳು ಪತಿವ್ರತ ಅಂತ ಹೇಳಿ ಸಿದ್ಧವಾಗತ್ತೆ ಅಂತ ಹೇಳಿ ಆಚಾರ್ಯ ಮಧ್ವ ನಿರ್ಣಯದಲ್ಲಿ ನಮಗೆ ಉತ್ತರವನ್ನು ಕಲ್ಪಿಸಿಕೊಡ್ತಾರೆ. ಅಂತಹ ಅಹಲ್ಯೆಯನ್ನು ಉದ್ಧಾರ ಮಾಡಿ ನಿನ್ನ ಪಟ್ಟಣಕ್ಕೆ, ಆ ಮಿಥಿಲಾ ಪಟ್ಟಣಕ್ಕೆ ರಾಮನನ್ನು ನಾನು ಕರ್ಕೊಂಡು ಬಂದಿದ್ದೇನೆ. ಆದ್ರಿಂದ ಜನಕ ಮಹಾರಾಜ ಇವನು ಸಾಮಾನ್ಯನಾಗಿರ್ತಕ್ಕಂತಹ ನಮ್ಮ ನಿಮ್ಮ ಹಾಗೆ ಪ್ರಜೆಯಂತೆ ತಿಳ್ಕೊಳ್ಬೇಡ, ಸಾಕ್ಷಾತ್ ನಾರಾಯಣ ರಾಮನಾಗಿ ಅವತಾರ ಮಾಡಿದ್ದಾನೆ. ಅಂತಹ ರಾಮನಿಗೆ ನಿನ್ನ ಮಗಳಾಗಿರ್ತಕ್ಕಂತಹ ಕನ್ಯೆಯನ್ನು ಕೊಟ್ಟು ವಿವಾಹ ಮಾಡುವಂತ ಹೇಳಿ ಮೊದಲಿಗೇನೆ ವಿಶ್ವಾಮಿತ್ರ ಋಷಿಗಳು ಜನಕ ಮಹಾರಾಜನಿಗೆ ತಿಳಿಸಿಯಾಗತ್ತೆ. ಆ ಜನಕ ಮಹಾರಾಜ ಬರುವಾಗ ಒಬ್ಬನೇ ಬಂದಿರುವುದಿಲ್ಲ, ತನ್ನ ಪುರೋಹಿತರಾಗಿರ್ತಕ್ಕಂತಹ ಶತಾನಂದರನ್ನ ಕರ್ಕೊಂಡು ಬಂದಿರ್ತಾನೆ. ಶತಾನಂದರು ಯಾರು ಅಂದ್ರೆ ಗೌತಮ ಋಷಿಗಳ ಮಕ್ಕಳು. ಆ ಗೌತಮ ಋಷಿಗಳ ಮಕ್ಕಳಾದ ಶತಾನಂದರು ಕೂಡ ಹೇಳ್ತಾರೆ, ರಾಮ ಜನಕ ಮಹಾರಾಜ ವಿಶ್ವಾಮಿತ್ರ ಋಷಿಗಳು ಹೇಳಿದ ಪ್ರಕಾರ ನಿನ್ನ ಮಗಳಾದ ಸೀತೆಯನ್ನ ಯೋಗ್ಯನಾದ ರಾಮನಿಗೆ ಕೊಟ್ಟು ವಿವಾಹ ಮಾಡು. ಯಾಕೆಂದ್ರೆ ಸೀತೆ ದೊರಕಿದ್ದು ನಿನ್ನ ಗರ್ಭದಲ್ಲಿ ಅಲ್ಲ. ಆ ಜನಕ ಮಹಾರಾಜ ತನ್ನ ಹೆಂಡತಿಯಲ್ಲಿ 9 ತಿಂಗಳು ವಾಸ ಮಾಡಿ ಸೀತೆಯನ್ನು ಪಡೆದದ್ದಲ್ಲ. ಸೀತೆ ದೊರಕದ್ದು ಹೇಗೆ ಅಂತಂದ್ರೆ, ಭೂಮಿಯನ್ನು ಉಳುವಾಗ ಆ ಭೂಮಿಯ ನೇಗಿಲಿನಿಂದ ಸ್ಪರ್ಶವಾದ ಭೂಮಿಯ ಬಿರುಕು ಬಿಟ್ಟಾಗ ಅಲ್ಲಿಂದ ಉತ್ಪತ್ತಿಯಾದವಳು ಸೀತಾದೇವಿ. ಕಮಲದಲ್ಲಿ ದೊರಕಿರ್ತಕ್ಕಂಥವಳು ಸೀತಾದೇವಿ. ಆದ್ರಿಂದ ಸೀರಾ ಜಾತಾ ಸೀತಾ. ಸೀರಾ ಅಂತಂದ್ರೆ ನೇಗಿಲು, ಭೂಮಿಯನ್ನು ಆಳುವಂತಹ ನೇಗಿಲಿನಿಂದ ಹುಟ್ಟಿರ್ತಕ್ಕಂಥವಳು ಇವಳು. ಆದ್ದರಿಂದ ಗರ್ಭವಾಸ ಇಲ್ಲದೇ ಇರ್ತಕ್ಕಂಥವಳನ್ನ ಲಕ್ಷ್ಮೀದೇವಿ ಅಂತ ಹೇಳಿ ವ್ಯವಹಾರ ಮಾಡ್ತೇವೆ. ಯಾಕೆಂದ್ರೆ ಪರಶುಕ್ಲ ತ್ರೇಯರಿಗೆ ಗರ್ಭವಾಸ ಎನ್ನುವಂಥದ್ದಿಲ್ಲ, ಭಗವಂತನಿಗೆ ಗರ್ಭವಾಸ ಇಲ್ಲ, ಲಕ್ಷ್ಮೀದೇವಿಗೆ ಗರ್ಭವಾಸ ಇಲ್ಲ. ಅದೇ ವಿಧವಾಗಿ ಭಾರತೀ ಸರಸ್ವತಿಯರಿಗೂ ಗರ್ಭವಾಸ ಇಲ್ಲ, ಮುಖ್ಯ ಪ್ರಾಣ ಬ್ರಹ್ಮದೇವರಿಗೂ ಕೂಡ ಗರ್ಭವಾಸ ಇಲ್ಲ. ಅವರನ್ನ ಹೊರತುಪಡಿಸಿದರೆ ಎಲ್ಲಾ ದೇವತೆಗಳಿಗೂ ಕೂಡ ಗರ್ಭವಾಸ ಇದೆ, ಕಲಿಯ ಆವೇಶವೂ ಕೂಡ ಇದೆ. ಆದ್ರಿಂದ ನೇಗಲಿನಿಂದ ಹುಟ್ಟಿರ್ತಕ್ಕಂಥವಳು ಇವಳು. ಆದ್ದರಿಂದಾಗಿ ಇವಳು ಸಾಕ್ಷಾತ್ ಲಕ್ಷ್ಮೀದೇವಿ. ಲಕ್ಷ್ಮಿಯನ್ನ ಪರಮಾತ್ಮನಿಗೆ ಕೊಟ್ಟು ವಿವಾಹ ಮಾಡಿ ನಿನ್ನ ಜನ್ಮವನ್ನು ಧನ್ಯ ಮಾಡಿಕೋ ಅಂತ ಹೇಳಿ ಶತಾನಂದ ಋಷಿಗಳು ಕೂಡ ಜನಕ ಮಹಾರಾಜನಿಗೆ ತಿಳಿಸಿಕೊಡ್ತಾರೆ. ಈ ವಿಷಯವನ್ನೆಲ್ಲವನ್ನೂ ಕೂಡ ಕೇಳಿ ಜನಕ ಮಹಾರಾಜ ಭಾರಿ ಸಂತೋಷ ಪಡ್ತಾನೆ. ಸಂತೋಷಪಟ್ಟು ಜನಕ ಮಹಾರಾಜ ತನ್ನ ಅರಮನೆಗೆ ತಾನು ಪ್ರವೇಶ ಮಾಡ್ತಾನೆ. ಆ ರಾತ್ರಿ ಎಲ್ಲವನ್ನೂ ಕೂಡ ಕಳೀತಾನೆ.
ಮರುದಿವಸ ಸೂರ್ಯೋದಯವಾಗತ್ತೆ. ಸೂರ್ಯೋದಯವಾದಾಗ ಹಿಂದೆ ಅನೇಕ ದಿನಗಳಿಂದ ಸ್ವಯಂವರ ಎನ್ನುವಂಥದ್ದು ನಡೀತಾ ಇದೆ. ಅವತ್ತೇ ಪ್ರಾರಂಭ ಅಂತ ತಿಳ್ಕೊಳ್ಬಾರ್ದು. ಯಜ್ಞವನ್ನ ಮಾಡ್ತಾ ಇದ್ದ, ಸ್ವಯಂವರವನ್ನ ತಾನು ಮುಂದೆ ಒರೆಸ್ತಾ ಬರ್ತಾನೆ. ಮುಂದೆ ಒರೆಸುವಾಗ ವಿಶ್ವಾಮಿತ್ರ ಋಷಿಗಳು ಆ ಯಾರನ್ನ ರಾಮ ಲಕ್ಷ್ಮಣರನ್ನ ಆ ಜನಕ ಮಹಾರಾಜನ ಅರಮನೆಗೆ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದಾಗ ಜನಕ ಮಹಾರಾಜ ರಾಮ ಲಕ್ಷ್ಮಣರಿಗೆ ನಮಸ್ಕಾರ ಮಾಡಿ ವಿಶ್ವಾಮಿತ್ರ ಋಷಿಗಳ ಹತ್ರ ಬಂದು ತಾನು ಹೇಳ್ತಾನೆ, ಸ್ವಯಂವರವನ್ನ ಘೋಷಣೆ ಮಾಡಿದ್ದು ಹೇಗೆ ಅಂತಂದ್ರೆ, ನನ್ನ ಹತ್ರ ಇರ್ತಕ್ಕಂತಹ ಅಮೂಲ್ಯವಾಗಿರ್ತಕ್ಕಂತಹ ಶಿವಧನಸ್ಸು, ಈ ಶಿವಧನಸ್ಸನ್ನ ಯಾರು ಎತ್ತಿ ಅದನ್ನ ಕಟ್ತಾರೆ ಅವರಿಗೆ ನನ್ನ ಮಗಳಾದ ಸೀತೆಯನ್ನು ಕೊಟ್ಟು ವಿವಾಹ ಮಾಡ್ತೇನೆ. ಇದು ನನ್ನ ಪಣ. ಯಾಕೆ ಅಂದ್ರೆ ಯಾರಿಗ್ ಬೇಕು ಅವರಿಗೆ ಕೊಟ್ಟು ಬಿಟ್ರೆ, ಪರಾಕ್ರಮ ಇಲ್ಲದೆ ಇರತಕ್ಕಂತಹ ವ್ಯಕ್ತಿಗೆ ಸೀತೆ ಹೋದ್ಲು ಅಂತಂದ್ರೆ ಆ ವ್ಯಕ್ತಿಗೆ ಬೆಲೆನೇ ಇಲ್ಲದಂತೆ ಆಗತ್ತೆ. ಆದ್ರಿಂದ ಇಂತಹ ಒಂದು ಸ್ವಯಂವರದಲ್ಲಿ ಯಾರು ಶಿವಧನಸ್ಸನ್ನು ಎತ್ತಿ ಕಟ್ತಾರೆ ಅವರಿಗೆ ನನ್ನ ಮಗಳಾದ ಸೀತೆಯನ್ನು ಕೊಡ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದೇನೆ. ಆದ್ರಿಂದ ಜನಕ ಮಹಾರಾಜ ಹಿಂದೆ ನಡೆದಿರ್ತಕ್ಕಂತಹ ಅನೇಕ ವೃತ್ತಾಂತವನ್ನ ತಿಳಿಸಿಕೊಡ್ತಾ ಬರ್ತಾನೆ. ಏನಾಗಿರುತ್ತೆ ಹಿಂದೆ? ಜನಕ ಮಹಾರಾಜ ಹೇಳ್ತಾನೆ, ನನಗೆ ಅಯೋನಿಜ ಕನ್ಯೆ ಅಂದ್ರೆ ಗರ್ಭವಾಸ ಇಲ್ಲದೆ ಇರತಕ್ಕಂತಹ ಕನ್ಯೆ ಸೀತೆ ಹುಟ್ಟಿದಾಗ ಆಲೋಚನೆ ಬಂತು. ಏನು ಅಂದ್ರೆ, ಇಂತಹ ಅಯೋನಿಜ ಕನ್ಯೆ ನನಗೆ ಸಿಕ್ಕಿದ್ದಾಳೆ, ಇವಳನ್ನ ಕೊಟ್ಟು ವಿವಾಹ ಮಾಡಬೇಕು ಅಂತ ಆದಾಗ ಅಯೋನಿಜನಾಗಿರ್ತಕ್ಕಂತಹ ವರನಿಗೆ ಕೊಟ್ಟು ವಿವಾಹ ಮಾಡಬೇಕು. ಅಯೋನಿಜ ವರ ಅಂದ್ರೆ ಗರ್ಭವಾಸ ಇಲ್ಲದೆ ಇರ್ತಕ್ಕಂತಹ ವ್ಯಕ್ತಿಗೆ ಕೊಟ್ಟು ವಿವಾಹ ಮಾಡಬೇಕು. ಆದ್ರಿಂದ ಆ ವ್ಯಕ್ತಿಯಾದರೂ ನನಗೆ ಎಲ್ಲಿ ಸಿಗ್ತಾನೆ ಅಂತ ಹೇಳಿ ನಾನು ಸಾಕಷ್ಟು ವರ್ಷಗಳು ತಪಸ್ಸನ್ನ ಮಾಡಿದೆ. ಸೂರ್ಯಾಂತರ್ಗತ ನಾರಾಯಣನನ್ನು ತಪಸ್ಸು ಮಾಡಿದಾಗ ಆ ಸೂರ್ಯಾಂತರ್ಗತ ನಾರಾಯಣ ಸಪ್ತಸನ್ನನಾಗಿ ರುದ್ರದೇವರನ್ನ ಕೊಟ್ಟು ಕಳಿಸ್ತಾನೆ. ರುದ್ರದೇವರನ್ನು ಕುರಿತು ತಪಸ್ಸು ಮಾಡಿದ್ದ ಆ ರುದ್ರದೇವರು ನನ್ನ ತಪಸ್ಸಿಗೆ ಮೆಚ್ಚಿಬಿಟ್ಟು ಒಂದು ಧನಸ್ಸನ್ನ ಪ್ರಸಾದ ರೂಪೇಣ ಕೊಡ್ತಾರೆ. ಮುಂದೆ ಈ ಧನಸ್ಸನ್ನ ಯಾರು ಅಲುಗಾಡಿಸಿ ಈ ಧನಸ್ಸನ್ನ ಯಾರು ಎತ್ತುತ್ತಾರೋ ಅವರಿಗೆ ನಿನ್ನ ಮಗಳಾದ ಸೀತೆಯನ್ನ ಕೊಡು ಅಂತ ಹೇಳಿ ಅಂತಹ ಪಣವನ್ನ ಇಟ್ಟಾಗ ಅನೇಕ ದೊಡ್ಡ ದೊಡ್ಡ ಯೋಧರು ಬಂದಿದ್ದಾರೆ ನನ್ನ ರಾಜ್ಯಕ್ಕೆ. ಕೆಲವೊಬ್ಬರು ಆ ಶಿವಧನಸ್ಸನ್ನು ನೋಡಿಯೇ ಹೆದರ್ಕೊಂಡು ಹೋಗಿಯಾಗಿದೆ. ಇನ್ನು ಕೆಲವೊಬ್ಬರು ಆ ಶಿವಧನಸ್ಸನ್ನು ಮುಟ್ಟಿ ಅದರ ಅನುಗ್ರಹವನ್ನು ಪಡೆದು ಹೋಗಿಯಾಗಿದೆ. ಇನ್ನು ಕೆಲವೊಬ್ರು ಬರ್ತಾರೆ, ಅದನ್ನ ಸ್ವಲ್ಪ ಅಲುಗಾಡಿಸಲಿಕ್ಕೆ ಪ್ರಯತ್ನ ಪಡ್ತಾರೆ, ಅವರಿಂದ ಆಗುವುದಿಲ್ಲ, ಪರಾಜಿತರಾಗಿ ಹೋಗಿದ್ದಾರೆ. ಇನ್ನೂ ಕೆಲವೊಬ್ರು ವೀರರು ಬಂದಿದ್ದಾರೆ, ಸ್ವಲ್ಪ ಅಲುಗಾಡಿಸಿ ಹೋಗಿದ್ದಾರೆ. ರಾವಣ ಮುಂತಾದ ದೊಡ್ಡ ದೊಡ್ಡ ಯೋಧರು ಬಂದಿದ್ದಾರೆ, ಅದನ್ನ ಎತ್ತಲಿಕ್ಕೆ ಪ್ರಯತ್ನ ಪಡ್ತಾರೆ. ಸಾಸ್ವಿ ಕಾಳಷ್ಟು ಎತ್ತಿ ತನ್ನ 10 ತಲೆಗೂ ಕೂಡ ತನಗೆ ಮೂರ್ಛಾವಸ್ಥೆ ಎನ್ನುವಂಥದ್ದು ಬಂದು ರಾವಣ ಮೂರ್ಛಿತನಾಗಿ ಕೆಳಗೆ ಬಿದ್ದಿದ್ದಾನೆ. ಅಷ್ಟು ಮಹತ್ತರವಾಗಿರ್ತಕ್ಕಂತಹ ಧನಸ್ಸು ಅಂದ್ರೆ ಈ ಶಿವಧನಸ್ಸು. ಅಂತಹ ಶಿವಧನಸ್ಸನ್ನ ಎತ್ತಿ ಯಾರು ಕಟ್ತಾರೆ ಅಂಥವಳಿಗೆ ನನ್ನ ಮಗಳಾದ ಸೀತೆಯನ್ನು ಕೊಡ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದೇನೆ. ಇಷ್ಟಿಷ್ಟೆಲ್ಲ ಯೋಧರು ಬಂದು ಪರಾಜಿತರಾಗಿ ಹೋಗಿದ್ದಾರೆ. ಆದ್ರಿಂದ ನಿಮ್ಮ ಶಿಷ್ಯನಾಗಿರ್ತಕ್ಕಂತಹ ರಾಮನಿಗೆ ನೀವೇ ಆದೇಶ ಮಾಡಬೇಕು ಅಂತ ಹೇಳಿ ವಿಶ್ವಾಮಿತ್ರ ಋಷಿಗಳನ್ನ ಜನಕ ಮಹಾರಾಜ ಪ್ರಾರ್ಥನೆ ಮಾಡಿಕೊಂಡಾಗ ವಿಶ್ವಾಮಿತ್ರ ಋಷಿಗಳು ರಾಮನನ್ನ ಏನು ಪ್ರಾರ್ಥನೆ ಮಾಡಿಕೊಳ್ತಾರೆ, ರಾಮ ಹೇಗೆ ಆ ಶಿವಧನಸ್ಸನ್ನ ತಾನು ಕಟ್ತಾನೆ, ಆ ಶಿವಧನಸ್ಸು ಹೇಗೆ ಭಂಗವಾಯಿತು, ಅನಂತರ ರಾಮ ಸೀತೆಯನ್ನು ಹೇಗೆ ವಿವಾಹ ಮಾಡಿಕೊಂಡ ಎನ್ನುವಂತಹ ಪ್ರಸಂಗವನ್ನ ನಾಳೆ ಚಿಂತನೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ 4 ಮಾತುಗಳನ್ನ ಗುರುಗಳ ಅಂತರ್ಯಾಮಿ ವೇದವ್ಯಾಸ ಪರಮಾತ್ಮನ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡ್ತಾ ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಯಸ್ಸರ್ವಗುಣ ಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರಿಯತಾಂ ಪ್ರೀತಯವಾದಂ ಪರಮಸ್ಯ ಶ್ರೀಕೃಷ್ಣಾರ್ಪಣಮಸ್ತು.